ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನ ನಾನು ಮೊದಲೇ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನಿವತ್ತು ತಗೊಂಡು ಬಂದಿರುವಂತ ರೆಮಿಡಿ ಅತ್ಯದ್ಭುತವಾಗಿರುವಂತ ರೆಮಿಡಿಯನ್ನ ತಗೊಂಡು ಬಂದಿದ್ದೀನಿ. ತುಂಬಾ ನಾನು ಇದ್ರ ಬಗ್ಗೆ ಯಾವ ಒಂದು ಸ್ಟೋರೀಸ್ನು ಹೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ನಿಮಗೆ ನಾನು ಏನೇನೆಲ್ಲ ಹೇಳ್ಬೇಕೋ ಅದಕ್ಕೇನೆ ಸಮಯ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಯಾರೆಲ್ಲ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳು ನಷ್ಟಗಳನ್ನ ನಾವು ನೋಡ್ತಾ ಇದ್ದೀವಿ, ನೆಮ್ಮದಿ ಅನ್ನೋದೇ ಇಲ್ಲ, ಸಂತೋಷ ಅನ್ನೋದೇ ಇಲ್ಲ ಅನ್ನುವಂತ ಒಂದು ವರ್ಗದವರಾದ್ರೆ, ಇನ್ನೊಂದು ವರ್ಗದವರು ಅನಾರೋಗ್ಯ ಅಂತ ತುಂಬಾ ನೀವು ಮನಸ್ಸಿಗೆ ನೋವು ಮಾಡ್ಕೊಂಡಿರುವಂತವ್ರು ಇನ್ನೊಂದಷ್ಟು ಜನ ಯಾಕೋ ನಮ್ಮ ಮನೆಯಲ್ಲಿ ಸಂಬಂಧಗಳ ಬಿರುಕುಗಳು ಬಿಟ್ಟಿದೆ, ಸರಿಯಾಗಿ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಯಾವುದರಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನುವಂಥವ್ರು. ಇನ್ನೊಂದು ವರ್ಗದವರೆಗೆ ಯಾವಾಗ ನೋಡಿದ್ರು ಕೆಟ್ಟ ದೃಷ್ಟಿ, ದುಷ್ಟ ದೃಷ್ಟಿ, ತಂತ್ರ ಮಂತ್ರ ಮಾಟ, ಇದು ಎಲ್ಲದೂ ನಡೆದು ಏನೇ ನಾನು ಕೆಲಸ ಮಾಡಿದ್ರು ಏಳಿಗೆ ಆಗ್ತಾ ಇಲ್ಲ, ಕೈಗೂಡ್ತಾ ಇಲ್ಲ, ಯಶಸ್ಸು ಸಿಗ್ತಾ ಇಲ್ಲ, ಜಯ ವಿಜಯ ಅಂತೂ ಇಲ್ಲವೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋ ಅಂತವ್ರು. ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ಎಜುಕೇಶನ್ ಸರಿಯಾಗಿಲ್ಲ, ಕರಿಯರ್ ಸರಿಯಾಗಿಲ್ಲ, ನಾವು ಅನ್ಕೊಂಡಿರೋ ಅಂತ ಈ ಮಟೀರಿಯಲಿಸ್ಟಿಕ್ ಆಗಿ ನಾವು ಅಂದ್ರೆ ಲೌಕಿಕವಾದ ಜೀವನಕ್ಕೆ, ನಾನೊಂದು ಮನೆ ಕಟ್ಟಕ್ಕಾಗ್ಲಿಲ್ಲ, ಸೈಟ್ ತಗೊಳಕ್ಕಾಗ್ಲಿಲ್ಲ, ಕಾರ್ ತಗೊಳಕ್ಕಾಗ್ಲಿಲ್ಲ, ಪ್ರಮೋಷನ್ ಬರ್ಲಿಲ್ಲ, ಸ್ಯಾಲರಿ ಬರ್ಲಿಲ್ಲ, ಎಷ್ಟಿದೆ ಮನುಷ್ಯನ ಜೀವನದಲ್ಲಿ, ಸಾಕಷ್ಟು ನೋವುಗಳು, ದುಃಖಗಳು, ಅಡೆತಡೆಗಳು ಇದೆ. ಇದು ಎಲ್ಲದಕ್ಕೂ ಪರಿಹಾರ ಅತ್ಯದ್ಭುತವಾದ ಒಂದು ದೊಡ್ಡ ರೆಮಿಡಿಯನ್ನ ನಾನು ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಏನ್ ಮಾಡ್ಬೇಕು ನೀವೆಲ್ಲ ಅಂತ ಹೇಳಿದ್ರೆ, ವಿಳ್ಯದೆಲೆ ಇರುತ್ತೆ ಅಲ್ವಾ, ವಿಳ್ಯದೆಲೆಯನ್ನ 108 ವಿಳ್ಯದೆಲೆಯನ್ನ ನೀವೇ ಚೆನ್ನಾಗಿ ಇರೋದನ್ನ ನೋಡಿ ತಗೊಂಡ್ ಬನ್ನಿ. ನೀವು ಒಂದು ಸಾರಿ ಹೋಗಿ 108 ವಿಳ್ಯದೆಲೆ ನನಗೆ ಕೊಡಿ ಅಂದ್ರೆ ಅದರಲ್ಲಿ ಒಂದು ಸಣ್ಣದು, ಒಂದು ದೊಡ್ಡದು, ಒಂದು ಕಿತ್ತೋಗಿರೋದು, ಹರಿದೋಗಿರೋದು, ಮುರಿದೋಗಿರೋದು, ಈ ತರದ್ದೆಲ್ಲ ನಿಮಗೆ ಸಿಗುತ್ತೆ. ಸೊ ಇದು ಯಾವುದು ಇರದೇನೆ 108 ವಿಳ್ಯದೆಲೆ. ಹಾಗಂತ ಮಾತ್ರಕ್ಕೆ ಒಂದು ಸಣ್ಣದು ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ, ದೊಡ್ಡದು ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ, ಆದ್ರೆ ಯಾವುದು ಒಂದು ತುದಿ ಮತ್ತೆ ತೊಟ್ಟು ಅಂತ ಹೇಳ್ತೀವಲ್ಲ, ಇದು ಎರಡು ಮುರಿದೋಗಿದ್ದೇನೆ ಚೆನ್ನಾಗಿರೋ ಅಂತ ಎಲೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 108 ಎಲೆಯನ್ನ ತಗೊಂಡ್ ಬನ್ನಿ. ಹಾಗೆ ಸಿಂಧೂರವನ್ನು ತುಂಬಾ ಒಂದು ಪೂಜಾ ಸಾಮಗ್ರಿ ಸಿಗುವಂತ ಅಂಗಡಿಯಲ್ಲಿ, ಅಥವಾ ಪಲ್ಸಾರಿ ಅಂಗಡಿ ಅಂತ ಹೇಳ್ತೀವಿ, ಗ್ರಂಥಿಗೆ ಅಂಗಡಿ ಅಂತ ಹೇಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಸ್ವಲ್ಪ ಚೆನ್ನಾಗಿರೋ ಸಿಂಧೂರ ಅಂತಾನೆ ಕೇಳಿ. ಕಮ್ಮಿ ಹಣಕ್ಕೆ ತರಬೇಡಿ, ಒಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಳ್ಳೆಯ ಸುಗಂಧ ಭರಿತ ಸಿಂಧೂರವನ್ನ ತಗೊಂಡ್ ಬನ್ನಿ. ಸಿಂಧೂರವನ್ನು ತಗೊಂಡ್ ಬಂದು ಅವತ್ತು ಮನೆಯಲ್ಲಿ ನೀವು ಶ್ರೀರಾಮ ನವಮಿಯ ದಿವಸ ನೀವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಮೊದಲೇ ನೀವು ವಿಳ್ಯದೆಲೆ, ಸಿಂಧೂರ ಎಲ್ಲವನ್ನು ತಗೊಂಡ್ ಬಂದು ಇಟ್ಕೊಳ್ಳಿ. ಜೊತೆನಲ್ಲಿ ದೇಸಿ ಹಸುವಿನ ತುಪ್ಪವನ್ನು ತಗೊಂಡ್ ಬಂದು ಇಟ್ಕೊಳ್ಳಿ. ಅದು ಇಲ್ಲ ಅಂದ್ರೆ ಮೇನ್ ಆಗಿ ನಾವು ಬೆಣ್ಣೆಯನ್ನ ತಗೊಂಡ್ ಬಂದು ಇಟ್ಕೊಳ್ಳಿ ಅಂತಾನು ಹೇಳ್ತಾ ಇದ್ದೀನಿ ನಾನು. ಸೊ ಇದಿಷ್ಟನ್ನ ಮಾತ್ರ ನೀವು ತಗೊಂಡ್ ಬಂದು ಇಟ್ಕೊಳ್ಳಿ. ಶ್ರೀರಾಮ ನವಮಿಯ ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ, ಆ ಒಂದು ವಿಳ್ಯದೆಲೆಯನ್ನ ಚೆನ್ನಾಗಿ ನೀವು ಅದನ್ನ ಹೊರಸಿ, ಯಾವುದೇ ಒಂದು ಗಲೀಜಿಲ್ದೆ ಇರೋ ತರ ಅದನ್ನ ನೀಟಾಗಿ ಅದನ್ನ ಹೊರಸ್ಬಿಟ್ಟು, ಫಸ್ಟ್ ನೀರಲ್ಲಿ ತೊಳೆದು ನೀಟಾಗಿ ಹೊರಸಿ ದೇವರ ಮುಂದೆ ಕುತ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಹೇಳ್ಕೋಬೇಕು. ಯಾರಿಗೆ ಯಾವ ಕಷ್ಟ ಇದೆ ಅದನ್ನ ನೀವು ಫಸ್ಟ್ ಗಣಪತಿ ಮುಂದೆ ಪ್ರಾರ್ಥನೆ ಮಾಡಿಕೊಂಡು, ಮನೆ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು, ಶ್ರೀರಾಮ ನವಮಿಯ ದಿವಸ ನೀವು ಏನ್ ಮಾಡ್ಬೇಕು, ಈ ಒಂದು 108 ವಿಳ್ಯದೆಲೆ ಮೇಲೆ ಇದು ಯಾವುದು ಕೇಸರಿಗೆ ನೀವು ಬೆಣ್ಣೆಯನ್ನು ಹಾಕಿ ಕಲಸಬೇಕು. ಕೇಸರಿಗೆ ಬೆಣ್ಣೆಯನ್ನು ಹಾಕಿ ಕಲಸಿ ನಿಮ್ಮ ಈ ಬೆರಳಿನಿಂದ ನೀವು ಅದನ್ನ ತಗೊಂಡು ಶ್ರೀರಾಮ್ ಅಂತ ಹೇಳಿ ವಿಳ್ಯದೆಲೆ ಮೇಲೆ ಬರಿಬೇಕು. ಶ್ರೀರಾಮ್ ಅಂತ ಹೇಳಿ ವಿಳ್ಯದೆಲೆ ಮೇಲೆ ಬರಿಬೇಕಾಗುತ್ತೆ. ಹೀಗೆ 108 ವಿಳ್ಯದೆಲೆಯನ್ನ ಬರೆದು ಅದನ್ನ ರೌಂಡ್ ಮಾಡಿ ಅದನ್ನ ಹಾರವನ್ನಾಗಿ ಮಾಡಬೇಕಾಗತ್ತೆ. ನೀವು ಅದಕ್ಕೆ ಕೆಂಪು ಮೋಲಿ ಅಂತ ಬರುತ್ತೆ, ಅಂದ್ರೆ ಕೆಂಪು
ದಾರದಲ್ಲೇ ನೀವು ಹಾರವನ್ನ ನೀವು ಕಟ್ಬಿಟ್ಟು ಅದನ್ನ ಸಂಕಲ್ಪ ಸಮೇತ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲ್ಲಿ ಅರ್ಪಿಸ್ಬೇಕು ಇದನ್ನ? ಹನುಮ ಟೆಂಪಲ್ಗೆ ಹೋಗಿ, ಹನುಮ ಮಂದಿರಕ್ಕೆ ಹೋಗಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೀವು ದೇವರ ಮುಂದೆ ಸಂಕಲ್ಪ ಮಾಡಿಕೊಂಡು ಕಷ್ಟಗಳನ್ನು ಹೇಳ್ಕೊಂಡು ಯಾವ ಕಷ್ಟಕ್ಕೋಸ್ಕರ ನೀವು ಈ ಹಾರವನ್ನ ತಗೊಂಡು ಬಂದಿದ್ದೀರಾ ಅಂತ ಹೇಳ್ಕೊಂಡು ನೀವು ಆ ಹನುಮನಿಗೆ ನೀವು ಈ ಹಾರವನ್ನ ಅರ್ಪಿಸಿ ಬಂದು ನೋಡಿ, ನಿಮ್ಮ ಕಷ್ಟ ಮಂಜಿನಂತೆ ಕರಗೋಗುತ್ತೆ. ಇದಂತೂ ನಾವು ತುಂಬಾ ಜನಕ್ಕೆ ವರ್ಷವನ್ನು ಮಾಡಿಸ್ತಾ ಇರ್ತೀವಿ. ಪದೇ ಪದೇ ಅಂತೂ ನಾವು ಈ ಒಂದು ಸುದಿನ ಅಂತಾನೆ ಹೇಳ್ಬೋದು, ಶ್ರೀರಾಮ ನವಮಿಯ ದಿವಸ ಈ ಒಂದು ಪರಿಹಾರವನ್ನ ನೀವು ಹನುಮ ದೇವರಿಗೆ ನೀವು ಮಾಡ್ತಾ ಬರ್ಬೇಕಾಗತ್ತೆ. ಯಾರಿಗೆಲ್ಲ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಗೊತ್ತಿಲ್ಲ, ಎಲ್ಲ ಪ್ರಾಬ್ಲಮ್ಸ್ಗಳು ಮಂಜಿನಂತೆ ಕರಗೋಗೋದಂತೂ ಗ್ಯಾರಂಟಿ. ನನಗೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಕೆಲಸ ಸಿಗಬೇಕು, ಪ್ರಮೋಷನ್ ಆಗಬೇಕು, ಸ್ಯಾಲರಿ ಹೈಕ್ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಈ ಥರದ್ದೆಲ್ಲ ತುಂಬಾ ಜನ. ನಿಮಗೆ ಯಾವ ತೊಂದರೆ ಇದೆ ಅದನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವೇ ಮನೆಯಲ್ಲಿ ಈ ಒಂದು ಹಾರವನ್ನ ರೆಡಿ ಮಾಡಿಕೊಂಡು ಹನುಮ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಂಕಲ್ಪ ಸಮೇತ ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಹನುಮ ದೇವರಿಗೆ ಇದನ್ನ ನೀವು ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಖಂಡಿತ ನೀವೇ ಕಮೆಂಟ್ ಮುಖಾಂತರ ನನಗೆ ಹೇಳ್ತೀನಿ. ಈ ಒಂದು ಅತ್ಯದ್ಭುತವಾದ ಒಂದು ಪರಿಹಾರವನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಸಿಂಧೂರಕ್ಕೆ ಬೆಣ್ಣೆಯನ್ನು ಸ್ವಲ್ಪ ಹಾಕಿ ಅದನ್ನ ಕಲಸಿ ಅಂತ ಹೇಳಿದೀನಿ. ಯಾಕೆಂದ್ರೆ ಸಿಂಧೂರನು, ಬೆಣ್ಣೆನು ಅಥವಾ ಹಸುವಿನ ತುಪ್ಪ ಆಗ್ಲಿ, ನಿಮ್ಗೆ ಬೆಣ್ಣೆ ಸಿಕ್ಕಿಲ್ಲ ಅಂದ್ರೆ ಹಸುವಿನ ತುಪ್ಪ ಅಂತ ಹೇಳ್ತೀವಿ. ನೀವು ಹೇಳ್ಬೋದು ಎರಡೂ ನಮ್ಮ ಕೈಯಲ್ಲಿ ಒದಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಪನ್ನೀರ್ ಅಂತ ಬರುತ್ತೆ. ಸಾಮಾನ್ಯ ನೀರಿಗೆ ಸಿಂಧೂರ ಅಷ್ಟು ಮಿಕ್ಸ್ ಆಗೋದಿಲ್ಲ, ಹಾಗಾಗಿ ಹೇಳ್ತಾ ಇರುವಂತದ್ದು. ನೀವು ಪ್ರಯತ್ನ ಪಟ್ಟು ನೋಡಿ, ನಿಮಗೆ ಪ್ರಯತ್ನ ಪಟ್ಟು ಅದರಲ್ಲಿ ಏನಾದ್ರೂ ನಿಮಗೆ ಬರೀಲಿಕ್ಕೆ ಸಾಧ್ಯ ಆದ್ರೆ ನೀವು ಒಂದು ಪನ್ನೀರಿನಿಂದನೂ ನೀವು ಅದನ್ನ, ಅಂದ್ರೆ ರೋಸ್ ವಾಟರ್ ಅಂತ ಬರುತ್ತೆ ಅಲ್ವಾ, ಅದ್ರಲ್ಲೂ ಕೂಡ, ಅಥವಾ ಶುದ್ಧ ಗಂಗಾ ಜಲದಿಂದನೂ ಬಹಳ ಮಟ್ಟಕ್ಕೆ ಇದು ನೀರಿಗೆ ಅದು ಸೆಟ್ ಆಗೋದಿಲ್ಲ. ನಿಮ್ಗೆ ಏನಾದ್ರೂ ಆದ್ರೆ ಬಂದ್ರೆ, ಏನೂ ಇಲ್ಲ ಅಂದವರು ನನ್ನ ವಿಡಿಯೋ ಲೇಟ್ ಆಗಿ ಸಿಕ್ತು, ಇದು ಯಾವುದು ನನ್ನ ಕೈಯಲ್ಲಿ ಆಗ್ಲಿಲ್ಲ, ಎಲೆ ಮನೆಯಲ್ಲಿತ್ತು, ಸಿಂಧೂರ ಮನೆಯಲ್ಲಿತ್ತು, ನಾನು ಮಾಡ್ಬಿಡ್ತೀನಿ ಅನ್ನೋರು ಪ್ರಯತ್ನ ಪಟ್ಟು ನೋಡಿ ಅಂತ ಹೇಳ್ತೀನಿ. ಇದನ್ನ ನಿಮ್ಗೆ ಯಾರು ಬೇಕಾದ್ರೂ ಮಾಡಬಹುದು, ಇಂಥವ್ರೆ ಅಂತವ್ರೆ ಅಂತಲ್ಲ. ಮಕ್ಕಳಿಗೋಸ್ಕರ ತಂದೆ ತಾಯಿ ಮಾಡ್ಬೋದಾ ಅಂತ ಕೇಳ್ತೀರಿ. ಖಂಡಿತ ಮಕ್ಕಳಿಗೋಸ್ಕರ ತಂದೆ ತಾಯಿ ಮಾಡ್ಬೋದು, ಗಂಡನಿಗೋಸ್ಕರ ಹೆಂಡತಿ, ಹೆಂಡತಿಗೋಸ್ಕರ ಗಂಡ, ಹಾಗೆ ಮಕ್ಕಳು ಕೂಡ ತಂದೆ ತಾಯಿಯ ಆರೋಗ್ಯಕ್ಕೋಸ್ಕರ ಖಂಡಿತ ನೀವು ಮಾಡಿ. ಯಾಕೆಂದ್ರೆ ಮನೆಯಲ್ಲೂ ಕೂಡ ದೊಡ್ಡ ದೊಡ್ಡ ಮಕ್ಕಳು ಇರ್ತಾರೆ. ಸೊ ಅವರಿಗೂ ಕೂಡ ಈ ಒಂದು ಆಚಾರ ವಿಚಾರ ಪದ್ಧತಿ ಸಂಸ್ಕಾರ ಎಲ್ಲವೂ ತಿಳಿಲಿ, ಮಕ್ಕಳಿಗೆ ಸಂಪ್ರದಾಯ ಏನೇನೆಲ್ಲ ಇರುತ್ತೆ ಅನ್ನುವಂಥದ್ದು ಮಕ್ಕಳಿಗೂ ಗೊತ್ತಾಗ್ಲಿ. ಸೊ ಹಾಗಾಗಿ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ ಮಕ್ಕಳು ಮಾಡಿ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಂದೆ ತಾಯಿನೂ ಮಾಡ್ಲಿ. ಹಾಗೆ ಯಾರಿಗೆಲ್ಲ ಮದುವೆ ಆಗ್ತಾ ಇಲ್ವಾ, ಏನೇನಾಗ್ತಾ ಇಲ್ಲ, ಏನೇನೆಲ್ಲ ವಿಷಯ ಬೇಕಾಗಿದೆ ಎಲ್ಲರಿಗೂ ನಾವು ತಗೊಂಬಂದಿರುವಂಥದ್ದು ಶ್ರೀರಾಮ್ ಅಂತ ವಿಳೆದೆಲೆ ಮೇಲೆ ಸಿಂಧೂರದಲ್ಲಿ ಬರೆದಿರುವಂತ ಹಾರವನ್ನು, ಕೆಂಪು ದಾರದಲ್ಲಿ ಕಟ್ಟಿರುವಂತ ಹಾರವನ್ನು ನೀವು ಹನುಮ ದೇವರಿಗೆ ಅರ್ಪಿಸಿ ಬನ್ನಿ. ನೋಡಿ ನಿಮ್ಮ ಕಷ್ಟಗಳು ಹೇಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಅದರಲ್ಲೂ ಅನಾರೋಗ್ಯ, ಕೆಟ್ಟ ದೃಷ್ಟಿ, ಮಾಟ, ಮಂತ್ರ, ತಂತ್ರ, ಪ್ರೇತಾತ್ಮ ಬಾಧೆ, ಅದು ಇದು ಏನೇನೆಲ್ಲ ಇದೆಯೋ ಇದಂತೂ ಬಹಳ ಬೇಗ ನಿವಾರಣೆ ಆಗ್ಬಿಡುತ್ತೆ, ಬಹಳ ಬೇಗ. ಇನ್ನು ಮಾನಸಿಕ ಕಾಯಿಲೆಗಳು ಯಾವ್ದಾವ್ದು ಇದೆ, ಡಿಪ್ರೆಷನ್, ಆಂಗ್ಸೈಟಿ, ಟೆನ್ಷನ್ಸು, ವರೀಸು, ಅದು ಇದು ಮಾನಸಿಕ ಕಾಯಿಲೆಗಳಿದೆ, ಅದಕ್ಕೂ ಕೂಡ ಬಹಳ ಬೇಗ ನಿವಾರಣೆ ಮಾಡುವಂತ ಅತ್ಯದ್ಭುತವಾದ ಪರಿಹಾರವನ್ನ ತಗೊಂಡ್ ಬಂದಿದ್ದೀನಿ ಶ್ರೀರಾಮ ನವಮಿಯ ದಿವಸ. ಯಾಕೆಂದ್ರೆ ನಾನು ಒಂದು 5-6 ದಿನ ಬೇಗನೆ ಬಿಡ್ತಾ ಇದ್ದೀನಿ, ಯಾಕೆ ಅಂದ್ರೆ ಎಲ್ಲರಿಗೂ ಇದು ತಲುಪಲಿ ಅಂತ. ನೀವು ಕೂಡ ಯಾರಿಗೆಲ್ಲ ಈ ಒಂದು ಪರಿಹಾರ ನಿಮಗೆ, ಹೌದು ಈ ರೆಮಿಡಿ ನಾವು ಮಾಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ, ನಮ್ಮ ತರ ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ಖಂಡಿತ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾ ಕೊಟ್ಟಂತ ಈ ಒಂದು ರೆಮಿಡಿ ಖುಷಿ ತಂದಿದ್ರೆ ಒಂದು ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಮತ್ತೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಂದಿಗೆ ಮತ್ತೆ ಬರ್ತೀನಿ. ಹೋಗ್ಬರ್ಲಾ? ನಮಸ್ಕಾರ.